ಕೊಲೊಸ್ಸೆಯವರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 2ನೇ ವಚನ. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಕರ್ತನಲ್ಲಿ ಪ್ರೀತಿಯ ದೈವಜನರೇ, ದೇವರಾಗಿರುವಂಥ ಯೇಸು ಕರ್ತನು ಅನುದಿನವೂ ಸಹ ನಿಮ್ಮನ್ನು ಆಶೀರ್ವದಿಸುತ್ತಲೂ ಆದರಿಸ್ತಾ ನಡೆಸ್ತಾ ಬಂದಿದ್ದಾರೆ. ಈಗಲೂ ಸಹ ನೀವು ಯಾವ ಪರಿಸ್ಥಿತಿಯಲ್ಲಿ ಇರುವುದಾದರೂ ನಿಮ್ಮನ್ನು ದೇವರಾಗಿರುವಂಥ ಯೇಸು ಕರ್ತನು ಈ ವಾಕ್ಯದ ಮುಖಾಂತರವಾಗಿ ಸಂಧಿಸ್ತಾ ಇದ್ದಾರೆ ಎಂಬುದಾಗಿ ನಾನು ನಂಬುತ್ತೇನೆ. ಓದಿಕೊಂಡ ವಚನದಲ್ಲಿ ನೋಡುವುದಾದರೆ, ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತೆಗಳನ್ನು ಮಾಡ್ರಿ ಎಂಬುದಾಗಿ ಹೇಳಿದೆ. ಹೌದು, ಪ್ರಾರ್ಥನೆ ಎನ್ನುವಂಥದ್ದು ನಮ್ಮ ಅಗತ್ಯತೆಗಳಿಗೋಸ್ಕರವಾಗಿ ಬೇಡಿಕೊಳ್ಳುವಂಥದ್ದು ಮಾತ್ರವಲ್ಲ, ಪ್ರಾರ್ಥನೆಯು ದೇವರು ಮತ್ತು ನಮ್ಮ ನಡುವೆ ಇರುವಂಥ ಸಂಬಂಧವೇ ಆಗಿದೆ. ನೀವು ದೇವರ ಜೊತೆಯಲ್ಲಿ ಎಷ್ಟು ಅನ್ಯೂನ್ಯತೆಯನ್ನು ಬಯಸ್ತೀರೋ ಆ ಅನ್ಯೂನ್ಯತೆಗೆ ಪ್ರಾರ್ಥನೆಯೇ ಒಂದು ಸೇತುವೆಯಾಗಿ ಇರ್ತದೆ. ಕೆಲವೊಂದು ಸಮಯದಲ್ಲಿ ನಾವು ನಮ್ಮ ಅಗತ್ಯತೆಗಳಿಗೋಸ್ಕರವಾಗಿ ಇದನ್ನು ಮಾಡ್ರಿ, ಅದನ್ನು ಮಾಡ್ರಿ, ಇದನ್ನು ಕೊಡ್ರಿ, ಅದನ್ನು ಕೊಡ್ರಿ ಎಂಬುದಾಗಿ ಮಾತ್ರವೇ ಪ್ರಾರ್ಥನೆ ಮಾಡುವಂಥದ್ದಲ್ಲ. ಇತರರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು ಮಾತ್ರವಲ್ಲದೆ ರಕ್ಷಣೆಯನ್ನು ಹೊಂದದೇ ಇರುವಂತಹ ಅನೇಕರು ನಮ್ಮ ನಡುವೆ ಇದ್ದಾರೆ, ಅಂಥವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು. ಮಾತ್ರವಲ್ಲದೆ ಅವರಿಗಿಂತ ಮುಂಚಿತವಾಗಿ ನಾವು ರಕ್ಷಿಸಲ್ಪಟ್ಟೆವಲ್ವ, ಅದಕ್ಕೆ ದೇವರಿಗೆ ಕೃತಜ್ಞತೆಗಳನ್ನು ಸ್ತುತಿಸನ್ನ ಅವರಿಗೆ ಸಲ್ಲಿಸುವವರಾಗಿ ಇರಬೇಕು. ಪ್ರಾರ್ಥನೆಯೊಟ್ಟಿಗೆ ನಾವು ಈ ಕಾರ್ಯಗಳನ್ನು ಮಾಡುವಾಗ ನಾವು ದೇವರ ಅನ್ಯೋನ್ಯತೆಯಲ್ಲಿ ದಿನೇ ದಿನೇ ಬೆಳೆಯುತ್ತಾ ಆತನ ಸ್ವರೂಪವನ್ನು ಧರಿಸಿಕೊಳ್ಳುವವರಾಗಿರ್ತೇವೆ. ಪ್ರಾರ್ಥನೆ ಎನ್ನುವಂಥದ್ದು ಬೇಡಿಕೆಗಳನ್ನು, ವಿಜ್ಞಾಪನೆಗಳನ್ನು ಸಲ್ಲಿಸುವಂಥದ್ದು ಮಾತ್ರವಲ್ಲದೆ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವಂಥದ್ದು ಸಹ ಪ್ರಾರ್ಥನೆ. ಆತನು ಉನ್ನತನು, ಆತನು ಮಾಡಿದಂಥ ಉಪಕಾರಗಳನ್ನು ಸ್ಮರಿಸುವಂಥದ್ದು, ಆತನ ಮಹಿಮೆಯನ್ನು ಕೊಂಡಾಡುವಂಥದ್ದು, ಆತನ ಸ್ವರೂಪವನ್ನು ಹೊಗಳುವಂಥದ್ದು, ಹೀಗೆ ನಾವು ದೇವರನ್ನು ಮಹಿಮೆ ಪಡಿಸುವಂಥದ್ದು ಸಹ ಪ್ರಾರ್ಥನೆಯೇ ಆಗಿದೆ. ಆದುದರಿಂದಲೇ ದೇವರ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲರು ನಮಗೆ ಹೀಗೆ ಹೇಳ್ತಾ ಇದ್ದಾರೆ, ಪ್ರಾರ್ಥನೆ ತಪ್ಪದೇ ಮಾಡಬೇಕು, ಅದರಲ್ಲಿ ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂಬುದಾಗಿ ಹೇಳಿ. ಕರ್ತನಲ್ಲಿ ಪ್ರೀತಿ ದೇವಚರಣೆ, ಈ ಕಾರ್ಯಗಳಲ್ಲಿ ನಾವು ಮುಂದುವರಿದು ನಡೆಯುವಾಗ ನಿಜವಾಗಿಯೂ ದೇವರ ಅನ್ಯೋನ್ಯತೆ ಮಾತ್ರವಲ್ಲದೆ ಆತನ ಸಮಕ್ಷಮದಲ್ಲಿ ನಡೆಯುವಂತಹ ಭಾಗ್ಯವೂ ಆಶೀರ್ವಾದವು ನಮ್ಮದಾಗಲ್ಪಡ್ತದೆ. ಇಂದು ನೀವು ಪ್ರಾರ್ಥನೆ ಮಾಡಿದ್ದೀರಾ? ಒಂದು ವೇಳೆ ಮಾಡಿಲ್ಲವಾದರೆ ಈಗಲೇ ನೀವು ಇರುವಂಥ ಸಮಯದಲ್ಲಿ ಕರ್ತನಿಗೆ ಪ್ರತ್ಯೇಕವಾಗಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆಯಲ್ಲಿ ಕೂತುಕೊಂಡು ಆತನ ನೆನೆಸಿರಿ. ನಿಶ್ಚಯವಾಗಿ ದೇವರು ನಿಮ್ಮ ಜೊತೆಯಲ್ಲಿ ಮಾತನಾಡುವವರಾಗಿದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನಿಮ್ಮನ್ನು ಪ್ರಾರ್ಥಿಸುವುದಕ್ಕೆ ಮಾತ್ರವಲ್ಲದೆ ನಿಮಗೆ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವುದಕ್ಕಾಗಿ ನಮ್ಮನ್ನು ನೀವು ಆರಿಸಿ ತೆಗೆದುಕೊಂಡಿರುವುದಕ್ಕಾಗಿ ಸ್ತೋತ್ರ. ನಾವು ಇರುವಂಥ ಎಲ್ಲ ದಿನಗಳನ್ನು ನಿಮಗೆ ಕೃತಜ್ಞತೆ ಉಳ್ಳವರಾಗಿ ಇರುವ ಹಾಗೆ ಕೃಪೆ ಮಾಡಿರಿ. ಬೇಡಿಕೊಳ್ಳುವಂಥ ಪ್ರತಿಯೊಬ್ಬರಿಗೂ ಅನುಗ್ರಹಿಸಿಕೊಟ್ಟು ನಡೆಸಿ ಸ್ತೋತ್ರ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.